ನಮಸ್ತೆ ಮಿತ್ರರೇ, ನಾನು ನಿಮ್ಮ ಪವನ್. ನಮ್ಮ ಭೂಗೋಳದಲ್ಲಿ ನಡೆಯುತ್ತಿರೋ ವಿಸ್ಮಯವನ್ನು ನೆಕ್ಸ್ಟ್ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಾಮಾನ್ಯವಾಗಿ ರಾತ್ರಿ ಕಳೆದ್ರೆ ಬೆಳಗ್ಗೆ ಆಗುತ್ತೆ ಅನ್ನೋದು ಎಲ್ರಿಗೂ ತಿಳಿದಿರುವ ಸಂಗತಿ. ಆದ್ರೆ ಈ ದೇಶದಲ್ಲಿ ಒಮ್ಮೆ ಬೆಳಗಾಗೋದು 6 ತಿಂಗಳಿಗೊಮ್ಮೆ. ಇನ್ನು ಮುಂದಿನ 6 ತಿಂಗಳು ರಾತ್ರಿ ಮಾತ್ರ. ವಿಶೇಷ ಅನ್ಸಿದ್ರು ಇದು ಸತ್ಯ. ಯಾವುದಾ ದೇಶ? ಎಲ್ಲಿದೆ ಮಾಹಿತಿ. ಈ ದೇಶವು ಭೂಮಿಯ ಮೇಲಿನ ಕೊನೆಯ ದೇಶವಾಗಿದ್ದು ಇಲ್ಲಿ 6 ತಿಂಗಳಿಗೊಮ್ಮೆ ಸೂರ್ಯೋದಯವಾಗುತ್ತೆ. ಮಾತ್ರವಲ್ಲ, ಮಧ್ಯರಾತ್ರಿಯಲ್ಲಿಯೇ ಸೂರ್ಯ ಉದಯಿಸ್ತಾನೆ. ಹಾಗೂ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನ ಕಿಕ್ಕಿರಿದು ಸೇರ್ತಾರೆ. ಆ ಸ್ಥಳ ಬೇರಾವುದೂ ಅಲ್ಲ, ಸ್ವಾಲ್ಬಾರ್ಡ್. ಇದು ನಾರ್ವೆಯ ಆರ್ಕ್ಟಿಕ್ ಮಹಾಸಾಗರದ ದ್ವೀಪವಾಗಿದೆ. ಈ ದೇಶದಲ್ಲಿ 6 ತಿಂಗಳು ಹಗಲು ಮತ್ತು 6 ತಿಂಗಳು ರಾತ್ರಿ ಇರುತ್ತೆ. ಈ ಆಕರ್ಷಕ ಮತ್ತು ಸುಂದರವಾದ ಸ್ವಾಲ್ಬಾರ್ಡ್ ದ್ವೀಪಕ್ಕೆ ಬರುವವರು ಎಂದಿಗೂ ಹಿಂತಿರುಗುವುದಕ್ಕೆ ಬಯಸೋದೇ ಇಲ್ಲ. ಇಲ್ಲಿ 6 ತಿಂಗಳ ಕಾಲ ಹಗಲು ಮತ್ತು 6 ತಿಂಗಳ ರಾತ್ರಿ ಇರೋದಕ್ಕೆ ಇದರ ಸ್ಥಳವೇ ಕಾರಣ. ಇದರರ್ಥ ಇದು ಭೂಮಿಯ ಮೇಲಿನ ಕೊನೆಯ ದೇಶವಾಗಿರುವುದರಿಂದ ಅದು ತನ್ನ ಅಕ್ಷದ ಮೇಲೆ ತಿರುಗುವ ಉತ್ತರ ಧ್ರುವದ ಬಳಿ ಇದೆ. ಅದಕ್ಕಾಗಿಯೇ ಅದರ ರಾತ್ರಿ 6 ತಿಂಗಳು ಇರುತ್ತೆ. ಇಲ್ಲಿ ಹಗಲು 6 ತಿಂಗಳು ಇರುತ್ತೆ. 6 ತಿಂಗಳ ರಾತ್ರಿಯಲ್ಲಿ ಸೂರ್ಯನು ಭೂಮಿಯಿಂದ ಹೊರಕ್ಕೆ ಕಣ್ಮರೆಯಾಗ್ತಾನೆ. ಇದನ್ನ ಪೋಲಾರ್ ನೈಟ್ ಅಂತ ಕರೀತಾರೆ. ಆ ರಾತ್ರಿ ನೋಡಲು ದುರ್ಬೀನು ಬೇಕು ಅಂತಾರೆ ಆ ಸಮಯವನ್ನ ಅನುಭವಿಸಿದವರು. ಅದಕ್ಕಾಗಿಯೇ ಅನೇಕ ಜನ ಈ ರಾತ್ರಿಯನ್ನ ಆನಂದಿಸುವುದಕ್ಕೆ ಅಲ್ಲಿಗೆ ಹೋಗ್ತಾರೆ. ಈ ರಾತ್ರಿ ಅಕ್ಟೋಬರ್ ಅಂತ್ಯದಿಂದ ಫೆಬ್ರವರಿ ಮಧ್ಯದವರೆಗೆ ಇರತ್ತೆ. ಇನ್ನು ಆ ರಾತ್ರಿಗಳನ್ನ ಮೋಹಕ ರಾತ್ರಿ ಅಂತ ಕರೀತಾರೆ. ಅದ್ಯಾಕೆ ಗೊತ್ತಾ? ಸೂರ್ಯನು ಆಕಾಶದ ಕೆಳಭಾಗದಲ್ಲಿ ಅಡಗಿರುವ ಕಾರಣ ಸ್ವಾಲ್ಬಾರ್ಡ್ ಸಂಪೂರ್ಣ ಪ್ರದೇಶವನ್ನ ಸೂರ್ಯನ ಬೆಳಕಿನೊಂದಿಗೆ ಅಥವಾ ಇಲ್ಲದೆಯೂ ನೋಡಬಹುದು. ಇದರಿಂದ ಆಕಾಶ ನೀಲಿ ಮತ್ತು ನೇರಳೆ ಬಣ್ಣದಲ್ಲಿ ಕಾಣುತ್ತೆ. ಅಮೃತ ಶಿಲೆಯಂತೆ ಹೊಳೆಯುವ ಮಂಜುಗಡ್ಡೆಯ ಮೇಲೆ ಸೂರ್ಯನ ಬೆಳಕು ಬೀಳುವುದರಿಂದ ಸೂರ್ಯನ ಬೆಳಕು ಈ ದೇಶಕ್ಕೆ ಬೀಳದೇ ಇದ್ರೂ ಈ ದೇಶವನ್ನ ನೋಡಬಹುದು. ಮಾತ್ರವಲ್ಲ, ಈ ದೃಶ್ಯ ನೋಡುಗರ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಇದರ ಸೌಂದರ್ಯವನ್ನ ನೋಡೋದಕ್ಕೆ ಅನೇಕ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಇನ್ನು ಸ್ವಾಲ್ಬಾರ್ಡ್ನಲ್ಲಿ ಜೀವನ ಮತ್ತು ವ್ಯವಹಾರಗಳು ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ. ಹಗಲು ರಾತ್ರಿಯ ಅಡೆತಡೆ ಇಲ್ಲದೆ ನಡೆಯುತ್ತೆ. ಇಲ್ಲಿನ ಮತ್ತೊಂದು ಅಪರೂಪದ ಘಟನೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಸೂರ್ಯೋದಯ. ಇದರರ್ಥ ನೀವು ಸ್ವಾಲ್ಬಾರ್ಡ್ ದ್ವೀಪದಲ್ಲಿ ನೌಕಾಯಾನ ಮಾಡಿದ್ರೆ ಏಪ್ರಿಲ್ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಮಧ್ಯರಾತ್ರಿಯಲ್ಲಿ ಸೂರ್ಯ ಗೋಚರಿಸ್ತಾನೆ. ನೀವು ಸೂರ್ಯನ ಕೆಳಗೆ ಪ್ರಯಾಣಿಸ್ತೀರಿ. ಆದ್ದರಿಂದ ಬರುವ ಬೆಳಕು ನಮ್ಮ ಮೇಲೆ ಅನೇಕ ಬಣ್ಣಗಳನ್ನ ಬೀರುತ್ತೆ. ಆ ಬಣ್ಣಗಳು ನೋಡುಗರ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಇನ್ನು ಪ್ರಕೃತಿ ಮತ್ತು ವನ್ಯಜೀವಿಗಳ ಮೇಲೆ ಮಧ್ಯರಾತ್ರಿಯ ಸೂರ್ಯನ ಪ್ರಭಾವ ಹೇಗಿರುತ್ತೆ ಅನ್ನೋದರ ಬಗ್ಗೆ ಸಹಜವಾಗಿ ಕುತೂಹಲ ಇರುತ್ತೆ. ಮಧ್ಯರಾತ್ರಿಯ ಸೂರ್ಯನ ಅಂತ್ಯವಿಲ್ಲದ ಹಗಲಿನ ಅಡಿಯಲ್ಲಿ ಪ್ರಕೃತಿಯು ಅಭಿವೃದ್ಧಿ ಹೊಂದುತ್ತೆ. ಫ್ಲೋರಾ ರೋಮಾಂಚಕ ಬಣ್ಣಗಳಲ್ಲಿ ಹೊರಹೊಮ್ಮುತ್ತೆ. ಹುಲ್ಲುಗಾವಲುಗಳು ಮತ್ತು ಕಾಡುಗಳನ್ನ ವರ್ಣಗಳ ಕೆಲಿಡೋಸ್ಕೋಪ್ನಿಂದ ಚಿತ್ರಿಸುತ್ತೆ. ಇದು ಸಮೃದ್ಧ ಬೆಳವಣಿಗೆ ಮತ್ತು ಹೂ ಬಿಡುವ ಸಮಯ. ಅಲ್ಲಿ ಭೂದೃಶ್ಯ ನವೀಕೃತ ಶಕ್ತಿಯೊಂದಿಗೆ ಜೀವಂತವಾಗಿರುತ್ತೆ. ವನ್ಯಜೀವಿಗಳು ಕೂಡ ವಿಸ್ತೃತ ಹಗಲು ಸಮಯದಿಂದ ಪ್ರಯೋಜನ ಪಡೆಯುತ್ತವೆ. ಪ್ರಾಣಿಗಳು ದೀರ್ಘಾವಧಿಯ ಆಹಾರ ಅವಕಾಶಗಳ ಲಾಭವನ್ನ ಪಡೆದುಕೊಳ್ತವೆ. ಇನ್ನು ಮಧ್ಯರಾತ್ರಿಯ ಸೂರ್ಯ ಈ ದೇಶದ ವೈವಿಧ್ಯಮಯ ವನ್ಯಜೀವಿಗಳ ಮೋಹಕವಾದ ವೇದಿಕೆಗೆ ಸಾಕ್ಷಿ ಅಂತ ಹೇಳಬಹುದು. ಇನ್ನು ಫಿನ್ಲ್ಯಾಂಡ್ ಬಗ್ಗೆ ಹೇಳಲೇಬೇಕು. ಫಿನ್ಲ್ಯಾಂಡ್ ಅತ್ಯಂತ ಸುಂದರವಾದ ದೇಶ. 1000 ಸರೋವರಗಳ ಮತ್ತು ದ್ವೀಪಗಳ ನಾಡು ಅಂತ ಕರೆಯಲಾಗುತ್ತೆ. ಫಿನ್ಲ್ಯಾಂಡ್ನ ಹೆಚ್ಚಿನ ಭಾಗಗಳು 73 ದಿನಗಳವರೆಗೆ ಬಿಸಿಲಿನ ದಿನಗಳನ್ನ ಹೊಂದಿರುತ್ತೆ. ಸೂರ್ಯನ ಕಾಂತಿಯು ಫಿನ್ಲ್ಯಾಂಡ್ನಲ್ಲಿ 73 ದಿನಗಳು ಸುದೀರ್ಘವಾಗಿರುತ್ತೆ. ಈ ಕಾರಣದಿಂದಲೇ ಜನ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಕಡಿಮೆ ರಾತ್ರಿಯ ನಿದ್ರೆಯನ್ನ ಅನುಭವಿಸುತ್ತಾರೆ. ನೋಡಿದ್ರಲ್ಲ, ಇದು ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದಾಗಿದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.